ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಈ ಒಂದು ವಿಡಿಯೋದಲ್ಲಿ ಬಹಳ ಸೂಕ್ಷ್ಮವಾಗಿರುವಂತಹ ವಿಚಾರದ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಸೌಜನ್ಯ ಅವರ ಬಗ್ಗೆ ಮಾತಾಡ್ತಿದ್ದೀನಿ. ಸೌಜನ್ಯ ಅವರಿಗೆ ಆದಂತಹ ಅನ್ಯಾಯದ ಬಗ್ಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಪೊಲೀಸ್ ಅವರು ಈ ಕೇಸ್ನಲ್ಲಿ ಯಾರನ್ನು ಉಳಿಸೋದಕ್ಕೆ ಹೋಗಿ ಹೇಗೆಲ್ಲ ದಾರಿ ತಪ್ಪಿಸಿ ಒಬ್ಬ ಅಮಾಯಕನನ್ನು ಈ ಕೇಸ್ನಲ್ಲಿ ಫಿಟ್ ಮಾಡಿದ್ರು ಅಂತ ಕೂಡ ಹೇಳ್ತೀನಿ. ಈ ವಿಡಿಯೋನ ನೋಡಿ ಕಮೆಂಟ್ ಹಾಕೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ ಹಾಕಿ. ಯಾಕೆ ಅಂತಂದರೆ ಈ ಒಂದು ಘಟನೆ ನಡೆದಿರೋದು ಧರ್ಮಸ್ಥಳ ಅಂತ ಬಂದಾಗ ನಮ್ಮೆಲ್ಲರಿಗೂ ಮೊದಲು ತಲೆಗೆ ಬರೋದು ಅಂತಂದರೆ ಮಂಜುನಾಥ ಸ್ವಾಮಿ ಟೆಂಪಲ್ ಅಂತಲೇ ಹೇಳ್ಬೋದು. ಸೊ ಆ ಒಂದು ಧರ್ಮಸ್ಥಳದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನಡೆದಿದ್ರೂ ಸಹ ಯಾರೋ ಕಿಡಿಗೇಡಿಗಳು ಮಾಡಿರ್ಬೋದು. 5-6 ವರ್ಷಗಳ ಹಿಂದೆ ಪೊಲೀಸವರು ಅರೆಸ್ಟ್ ಮಾಡಿದಂತಹ ವ್ಯಕ್ತಿನೇ ಈ ಒಂದು ಕೆಲಸವನ್ನು ಮಾಡಿರ್ಬೋದು ಅಂತೆಲ್ಲ ಹೇಳಿ ಕಮೆಂಟ್ಗಳನ್ನು ಹಾಕೋದಕ್ಕೆ ಬರಬೇಡಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಕಂಪ್ಲೀಟಾಗಿ ನೋಡಿದ್ಮೇಲೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ನೇಹಿತರೆ, ಒಂದು ಕಾಲದಲ್ಲಿ ತುಂಬ ಸಂಚಲನವನ್ನು ಕ್ರಿಯೇಟ್ ಮಾಡಿದಂಥ ಹಾಗೆ ಹೆಣ್ಮಕ್ಳಿಗೆ ತುಂಬ ಭಯನ ಹುಟ್ಟಿಸಿದಂಥ ಒಂದು ಕೇಸ್ ಅಂತಂದರೆ ಅದು ಸೌಜನ್ಯ ಅವರ ಕೇಸ್ ಅಂತಲೇ ಹೇಳ್ಬೋದು. ಈ ಸೌಜನ್ಯ ಅನ್ನುವಂತಹ ಹುಡುಗಿ ಧರ್ಮಸ್ಥಳದಲ್ಲಿ ಇರುವಂತಹ ಪಂಗಳ್ ಅನ್ನುವಂತಹ ಊರಿಗೆ ಸೇರಿದವಳು. ಆ್ಯಂಡ್ ಧರ್ಮಸ್ಥಳದ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿಲ್ಲದೆ ಇರುವಂತಹ ಒಂದು ವಿಚಾರನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಇಷ್ಟು ದಿವಸ ಅಂದ್ಕೊಂಡಿದ್ರಿ ಧರ್ಮಸ್ಥಳ ಅನ್ನೋದು ಒಂದು ಹಿಂದೂ ಟೆಂಪಲ್ ಅಂತ ಹೇಳಿ. ನಮ್ಮ ಹಿಂದೂ ಟೆಂಪಲ್ ಅನ್ನುವಂತಹ ಹೆಮ್ಮೆ ನಮಗೆ ಇಷ್ಟು ದಿವಸ ಇತ್ತು. ಬಟ್ ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದಾಗ ನಮಗೆ ಗೊತ್ತಾಗಿದ್ದೇನು ಅಂತಂದರೆ ಧರ್ಮಸ್ಥಳದಲ್ಲಿರುವಂತಹ ಮಂಜುನಾಥ ಸ್ವಾಮಿ ಟೆಂಪಲ್ಲು ನಮ್ಮ ಹಿಂದೂ ಟೆಂಪಲ್ಲೇ ಅಲ್ವಂತೆ. ಅದು ಒಂದು ಜೈನ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡುವಂತಹ ಪ್ರೈವೇಟ್ ಟೆಂಪಲ್ ಆಗಿದೆ. ಸೊ ಈ ಕಾರಣಕ್ಕಾಗಿ ಈ ಒಂದು ಪ್ರಾಪರ್ಟಿನ ಗೌರ್ಮೆಂಟ್ ಅವರು ಸಹ ಅಕ್ವೈರ್ ಮಾಡೋದಕ್ಕೆ ಆಗ್ತಿಲ್ಲ. ಗೌರ್ಮೆಂಟ್ನ ರೂಲ್ಸ್ ಪ್ರಕಾರ ನಮ್ಮ ಇಂಡಿಯಾದಲ್ಲಿ ಇರುವಂತಹ ಎಲ್ಲ ಹಿಂದೂ ಟೆಂಪಲ್ಲು ಅಂಡರ್ ಗೌರ್ಮೆಂಟ್ ಕಂಟ್ರೋಲಲ್ಲೇ ಇರುತ್ತೆ. ಬಟ್ ಆದರೆ ಧರ್ಮಸ್ಥಳದಲ್ಲಿ ಇರುವಂತಹ ನಮ್ಮ ಮಂಜುನಾಥ ಸ್ವಾಮಿ ಟೆಂಪಲ್ ಮಾತ್ರ ಗೌರ್ಮೆಂಟ್ ಕಂಟ್ರೋಲಲ್ಲಿ ಇಲ್ಲ. ಸೊ ಇದು ಕೂಡ ಶಾಕಿಂಗ್ ವಿಚಾರ ಅಂತಲೇ ಹೇಳ್ಬೋದು. ಸೌಜನ್ಯ ಅವರ ಮರ್ಡರ್ ಕೇಸ್ ಬಗ್ಗೆ ಮಾತಾಡೋದಾದರೆ ಈ ಒಂದು ಘಟನೆ 2012 9ನೇ ತಾರೀಕು ಅಕ್ಟೋಬರಲ್ಲಿ ನಡೆದಂತಹ ಘಟನೆ. ಬೆಳಗ್ಗೆ 7:00 ಮನೆ ಬಿಟ್ಟಂತಹ ಸೌಜನ್ಯ ಅವರು ಮನೆಗೆ ಮತ್ತೆ ರಿಟರ್ನ್ ಆಗೋದೇ ಇಲ್ಲ. ಆ ದಿನ ಮನೆಯಲ್ಲಿ ಹೊಸ ಹಕ್ಕಿ ಅನ್ನುವಂತಹ ಒಂದು ಆಚರಣೆಯನ್ನು ಮಾಡ್ತಿರ್ತಾರೆ. ಸೊ ಈ ಕಾರಣಕ್ಕಾಗಿ ಟೈಮ್ ಆಯಿತು ಅಂತ ಹೇಳಿ ಮನೆಯಿಂದ ಊಟನೂ ಸಹ ತಿಂದಿರ ಹೋಗಿರ್ತಾರೆ. ಆ್ಯಂಡ್ ಬಾಕ್ಸ್ಗೂ ಸಹ ಏನೂ ಹಾಕೊಂಡು ಹೋಗಿರಲ್ಲ. ಹೊಸ ಹಕ್ಕಿ ಇರೋದ್ರಿಂದ ಈ ಆಚರಣೆ ಮಾಡೋದ್ರಿಂದ ಇವತ್ತು ಕ್ಲಾಸಸ್ ಬೇಗ ಬಿಡ್ಬೋದು ಅಂತ ಹೇಳಿ ಅವಳು ಕಾಲೇಜ್ಗೆ ಹೋಗಿರ್ತಾರೆ. ಬಟ್ ಕಾಲೇಜ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳಿ. ಸ್ಪೆಷಲ್ ಕ್ಲಾಸ್ ಇರುವಂತಹ ಕಾರಣ ಕಾಲೇಜ್ ಬಿಡೋದು ಸಹ ಸ್ವಲ್ಪ ಲೇಟ್ ಆಗುತ್ತೆ. ಲೇಟ್ ಆದರೂ ಸಹ ಅವಳ ಫ್ರೆಂಡ್ ಟಿಫನ್ ಬಾಕ್ಸನ್ನು ಆಫರ್ ಮಾಡಿದಾಗಲೂ ಸೌಜನ್ಯ ಅದನ್ನು ನಿರಾಕರಿಸಿರ್ತಾಳೆ. ನನಗೆ ಬೇಡ, ನಾನು ಮನೆಗೆ ಹೋಗಿ ಹೊಸ ಅಕ್ಕಿನೇ ತಿಂತೀನಿ ಅಂತ ಹೇಳಿ ಅವಳು ಅವರ ಫ್ರೆಂಡ್ ಕೊಟ್ಟಂತಹ ಊಟನೂ ಸಹ ಅವಳು ತಿಂದಿರೋದಿಲ್ಲ. ನಂತರ ಕಾಲೇಜ್ ಬಿಡೋಷ್ಟರಲ್ಲಿ ಸಂಜೆ ಆಗಿರುತ್ತೆ. ಸಂಜೆ ಕಾಲೇಜಿಂದ ಹೊರಗಡೆ ಬಂದು ಬಸ್ಸನ್ನು ಹತ್ತುತ್ತಾಳೆ. ಬಸ್ಸನ್ನು ಹತ್ತಿ ತನ್ನ ಮನೆಗೆ ಹೋಗೋದಕ್ಕೆ ಅವ್ರ ಊರಿನ ಬಸ್ ಸ್ಟಾಪಲ್ಲೂ ಸಹ ಇಳ್ಕೊಳ್ತಾಳೆ. ಆ್ಯಂಡ್ ಆ ಬಸ್ ಸ್ಟಾಪಿಂದ ಸೌಜನ್ಯ ಅವರ ಮನೆಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತಂದರೆ ಒಂದು 20 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ. ಮಧ್ಯ ಒಂದು ಪ್ರಕೃತಿ ಹಾಸ್ಪಿಟಲ್ ಸಹ ಸಿಗುತ್ತೆ. ಹಾಸ್ಪಿಟಲ್ನ ಸೆಕ್ಯೂರಿಟಿ ಗಾರ್ಡ್ ಕೂಡ ಸೌಜನ್ಯ ಆ ಹಾಸ್ಪಿಟಲ್ನ ಕ್ರಾಸ್ ಮಾಡೋದನ್ನು ನೋಡ್ತಾನೆ. ನಂತರ ಹಾಸ್ಪಿಟ್ಲಿಂದ ಸ್ವಲ್ಪ ಮುಂದೆ ಹೋದ್ಮೇಲೆ ಸೌಜನ್ಯ ಅವರ ಮಾವ ಕೂಡ ಸಿಗ್ತಾರೆ. ಯಾಕಮ್ಮ ಇಷ್ಟು ಲೇಟು ಅಂತ ಅವ್ರ ಮಾವ ಕೂಡ ಕೇಳ್ತಾರೆ. ಆಗ ಸೌಜನ್ಯ ಹೇಳ್ತಾರೆ, ನನಗೆ ಇವತ್ತು ಸ್ಪೆಷಲ್ ಕ್ಲಾಸ್ ಇತ್ತು ಮಾವ, ಅದಕ್ಕೆ ಲೇಟ್ ಆಯಿತು ಅಂತ ಹೇಳಿ ಅವಳು ಮುಂದೆ ಹೋಗ್ತಾಳೆ. ಮುಂದೆ ಹೋದ್ಮೇಲೆ ಅಲ್ಲೇ ಒಂದು ರೋಡಲ್ಲಿ ಇಂಟರ್ಸೆಕ್ಟ್ ಇರುತ್ತೆ. ಬಟ್ ಆ ಒಂದು ಇಂಟರ್ಸೆಕ್ಟಲ್ಲಿ ಏನಾಯಿತು ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. ಆ್ಯಂಡ್ ಸೌಜನ್ಯ ಮನೆಯೂ ಸಹ ತಲುಪೋದಿಲ್ಲ. ಸಂಜೆ 7 ಗಂಟೆ ಆದರೂ ಸಹ ಸೌಜನ್ಯ ಮನೆಗೆ ಬರದೇ ಇರೋದನ್ನು ನೋಡಿದಾಗ ಅವಳ ತಾಯಿಗೆ ಭಯ ಆಗುತ್ತೆ. ಆಗ ಅವ್ರ ತಂದೆಗೆ ಕಾಲ್ ಮಾಡಿ, 7 ಗಂಟೆ ಆಯಿತು ಇನ್ನೂ ಮಗಳು ಮನೆಗೆ ಬಂದಿಲ್ಲ ಅಂತ ಹೇಳಿ ಇನ್ಫಾರ್ಮ್ ಮಾಡ್ತಾರೆ. ಆಗ ತಂದೆ ಅವರ ಕಾಲೇಜ್ ಫ್ರೆಂಡ್ಸ್ಗಾಗಿರ್ಬೋದು ಅಥವಾ ಅವ್ರ ಮಾವನಿಗಾಗಿರ್ಬೋದು ಎಲ್ರಿಗೂ ಕಾಲ್ ಮಾಡ್ತಾನೆ. ಫ್ರೆಂಡ್ಸ್ ಹೇಳ್ತಾರೆ, ಅಂಕಲ್ ನಿಮ್ಮ ಮಗಳು ಕಾಲೇಜ್ ಬಿಟ್ಟ ತಕ್ಷಣ ಮನೆಗೆ ಹೋದ್ಲು ಅಂತ ಹೇಳ್ತಾರೆ. ಆ್ಯಂಡ್ ಅವ್ರ ಮಾವ ಹೇಳ್ತಾರೆ, ಬಸ್ ಸ್ಟಾಪಿಂದ ಮನೆಗೆ ಹೋಗ್ತಿರೋದನ್ನ ನಾನೇ ನೋಡಿದ್ದೀನಿ ಅಂತ ಹೇಳ್ತಾರೆ. ಬಟ್ ಸೌಜನ್ಯ ಮನೆಗೆ ಬರೋದನ್ನು ಎಲ್ಲರೂ ನೋಡಿದ್ದಾರೆ. ಬಟ್ ಸೌಜನ್ಯ ಮಾತ್ರ ಮನೆಗೆ ಬಂದಿಲ್ಲ ಅಂತ ಹೇಳಿದಾಗ ಎಲ್ಲರೂ ಸಹ ಸೌಜನ್ಯನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಸೌಜನ್ಯನ ಹುಡ್ಕೋದಕ್ಕೆ ಅವರ ಊರಿನವರಾದಂತಹ 200ರಿಂದ 300 ಜನ ಸೇರಿಕೊಂಡು ಸೌಜನ್ಯನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಬಟ್ ಸೌಜನ್ಯ ಸಿಗೋದಿಲ್ಲ. ನಂತರ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಾಗಲೂ ಸಹ ಪೊಲೀಸವರು ಆ ಒಂದು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಕೊಡೋದಿಲ್ಲ. ಒಬ್ಬ ವ್ಯಕ್ತಿ ಮಿಸ್ ಆಗಿ 24 ಅವರ್ಸ್ ಆದಮೇಲೆ ನಾವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೋತೀವಿ. ಅದಕ್ಕಿಂತ ಮುಂಚೆ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಕೊಳೋದಿಲ್ಲ. ಆ್ಯಂಡ್ ಈಗಲೂ ಸಹ ತುಂಬಾ ಟೈಮ್ ಆಗಿದೆ, ಇವಾಗ ಬಂದು ಹುಡ್ಕೋದಕ್ಕಾಗೋದಿಲ್ಲ. ಬೆಳಗ್ಗೆ ಎದ್ದು ಹುಡ್ಕೋದಕ್ಕೆ ಶುರು ಮಾಡ್ತೀವಿ, ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಕೋತೀವಿ, ನೀವಿನ್ನು ಹೊರಡಿ ಅಂತ ಹೇಳಿ ಸೌಜನ್ಯ ಮನೆಯವ್ರನ್ನೆಲ್ಲ ರಿಟರ್ನ್ ಕಳಿಸ್ತಾರೆ ಪೊಲೀಸವರು. ನಂತರ ಆಗ ಮಳೆ ತುಂಬ ಇರೋದ್ರಿಂದ ಮನೆಯವರು ಸಹ ಸೌಜನ್ಯನ ಆವಾಗ ಹುಡ್ಕೋದಕ್ಕೆ ಹೋಗೋದಿಲ್ಲ. ಸೌಜನ್ಯನ ಹುಡ್ಕೋದು ಬಿಟ್ಟು ಎಲ್ಲರೂ ಸಹ ಅವ್ರವ್ರ ಮನೆಗೆ ಹೋಗ್ತಾರೆ. ನಂತರ ಬೆಳಗ್ಗೆ ಆಗಿದ ತಕ್ಷಣ ಸೌಜನ್ಯನ ಮತ್ತೆ ಹುಡ್ಕೋದಕ್ಕೆ
ಹುಡ್ಕೋದಕ್ಕೆ ಎಲ್ಲರೂ ಶುರು ಮಾಡ್ತಾರೆ. ಈ ಕಡೆ ಪೊಲೀಸವರು ಸೌಜನ್ಯನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಆ ಕಡೆ ತಂದೆ ತಾಯಿ ಹಾಗೆ ಅವರ ಫ್ಯಾಮಿಲಿ ಮೆಂಬರ್ಸು, ಅವರ ಊರ ಜನಗಳೆಲ್ಲ ಸೇರಿಕೊಂಡು ಸೌಜನ್ಯನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಹುಡ್ಕೋದಕ್ಕೆ ಶುರು ಮಾಡಿದ ಕೇವಲ 1 ರಿಂದ 2 ಗಂಟೆ ಒಳಗಡೆ ಸೌಜನ್ಯ ಸಿಗ್ತಾಳೆ. ಬಟ್ ಯಾವ ಪರಿಸ್ಥಿತಿನಲ್ಲಿ ಸಿಗ್ತಾಳೆ ಅಂತಂದರೆ ಹೇಳೋದಕ್ಕೂ ಸಹ ಭಯ ಆಗುತ್ತೆ. ಅಂಥ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ ಸೌಜನ್ಯಾಳ ಮೃತದೇಹ ಸಿಗುತ್ತೆ. ಅವಳ ಒಂದು ದುಪ್ಪಟಾನ ಮತ್ತು ID ಕಾರ್ಡ್ನ ಯೂಸ್ ಮಾಡಿಕೊಂಡು ಅವಳನ್ನ ಕಟ್ ಹಾಕಿರ್ತಾರೆ. ಮತ್ತು ಅವಳ ಬಾಡಿ ಮೇಲೆ ಒಂದು ಬಟ್ಟೆನೂ ಸಹ ಇರೋದಿಲ್ಲ. ಸಾಕಷ್ಟು ಕಟ್ ಮಾರ್ಕ್ಸ್ಗಳು ಅವಳ ಬಾಡಿ ಮೇಲೆ ಬಿದ್ದಿರುತ್ತೆ. ಆ್ಯಂಡ್ ಅವಳ ರಿಬ್ಸ್ ಕೂಡ ಮುರಿದೋಗ್ಬಿಟ್ಟಿರುತ್ತೆ. ಆ್ಯಂಡ್ ಇದೆಲ್ಲದಕ್ಕಿಂತ ಇನ್ನೂ ಕ್ರೂರ ಅಂತಂದರೆ ಅವಳ ಯೋನಿ ಒಳಗಡೆ 6 ಇಂಚ್ ಮಣ್ಣನ್ನು ತುಂಬಿರ್ತಾರೆ. ಸೊ ಈ ರೀತಿ ಬಹಳ ಕ್ರೂರವಾಗಿ ಅವಳ ಮೃತದೇಹ ಪತ್ತೆ ಆಗಿರುತ್ತೆ. ಆ್ಯಂಡ್ ಗೆಸ್ ವಾಟ್, ಮೃತದೇಹ ಸಿಕ್ಕ ಒಂದೇ ಒಂದು ದಿನದಲ್ಲಿ ಆರೋಪಿನೂ ಸಹ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅಂದರೆ ಸೌಜನ್ಯ ಕಾಣೆ ಆಗೋದು 9th ಅಕ್ಟೋಬರ್ 2012 ಆ್ಯಂಡ್ ಸೌಜನ್ಯಾಳ ಬಾಡಿ ಸಿಗೋದು 10th ಅಕ್ಟೋಬರಲ್ಲಿ. ಆ್ಯಂಡ್ ಸೌಜನ್ಯಾಳನ್ನು ಈ ಪರಿಸ್ಥಿತಿಗೆ ತಂದ ಅಂತ ಹೇಳಿ ಆರೋಪಿ ಸಿಕ್ಕಿದ್ದಾನೆ ಅಂತ ಪೊಲೀಸರು ಅನೌನ್ಸ್ ಮಾಡೋದು 11th ಅಕ್ಟೋಬರಲ್ಲಿ. ಕೇವಲ ಒಂದೇ ಒಂದು ದಿನದಲ್ಲಿ ಆರೋಪಿ ಸಿಕ್ದ ಅಂತ ಹೇಳಿ ಪೊಲೀಸರು ಈ ಒಂದು ಕೇಸ್ನ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಪೊಲೀಸರು ಈ ಕೇಸಲ್ಲಿ ಫಿಟ್ ಮಾಡೋದು ಸಂತೋಷ್ ರಾವ್ ಅನ್ನುವಂತಹ ವ್ಯಕ್ತಿನ. ಈ ಕಡೆ ಸಂತೋಷ್ ರಾವ್ ವಿರುದ್ಧ ಸಾಕಷ್ಟು ಪ್ರೊಟೆಸ್ಟ್ಗಳು ನಡೀತಿರುತ್ತೆ. ಅವ್ರನ್ನ ಗಲ್ಲಿಗೆ ಏರಿಸಬೇಕು, ಅವ್ರಿಗೆ ಬಿಡುಗಡೆ ಅನ್ನೋದೇ ಆಗಕೂಡ್ದು ಅಂತೆಲ್ಲ ಹೇಳಿ ಜನಗಳು ಸಾಕಷ್ಟು ಪ್ರೊಟೆಸ್ಟ್ಗಳನ್ನು ಮಾಡ್ತಿರ್ತಾರೆ. ಸಂತೋಷ್ ರಾವೇ ನಿಜವಾದ ಆರೋಪಿ ಅಂತ ಹೇಳಿ ಪೊಲೀಸರು ಈ ಕೇಸ್ನ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆ್ಯಕ್ಚುಯಲ್ ಕೇಸ್ ಶುರು ಆಗೋದೇ ಇಲ್ಲಿಂದ. ಯಾಕೆ ಅಂದರೆ ಸಂತೋಷ್ ರಾವ್ ಅನ್ನುವಂತಹ ವ್ಯಕ್ತಿ ಧರ್ಮಸ್ಥಳದವನೇ ಅಲ್ಲ, ಅವನು ಶೃಂಗೇರಿಗೆ ಸೇರಿದಂತಹ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ಸ್ವಲ್ಪ ಮೆಂಟಲ್ ಇಲ್ನೆಸ್ ಕೂಡ ಇರುತ್ತೆ. ಈ ಒಂದು ಕಾರಣಕ್ಕೆ ಮೆಂಟಲಿ ಅನ್ಸ್ಟೇಬಲ್ ಆಗಿರೋದ್ರಿಂದ ವಿದ್ಯೆ ಕೂಡ ಸರಿಯಾಗಿ ತಲೆ ಹತ್ತಿರೋದಿಲ್ಲ. ಶೃಂಗೇರಿಯಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಸಂತೋಷ್ ರಾವ್ ಮೆಂಟಲಿ ಅನ್ಸ್ಟೇಬಲ್ ಆಗಿದ್ರೂ ಸಹ ಅವನಿಗೆ ದೇವರುಗಳ ಮೇಲೆ ಅಪಾರವಾದ ನಂಬಿಕೆ ಇರುತ್ತೆ. ಸೊ ತಿಂಗಳಿಗೆ ಒಂದು ಸತಿ ಆದರೂ ಯಾವುದಾದ್ರೂ ಒಂದು ಕ್ಷೇತ್ರನ ವಿಸಿಟ್ ಮಾಡಲೇಬೇಕು ಅಂತ ಹೇಳಿ ಅವನು ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಬರ್ತಿರ್ತಾನೆ. ಸೊ ಈ ಬಾರಿ ಸಂತೋಷ್ ರಾವ್ ಅವರ ಟೈಮ್ ಸರಿ ಇಲ್ಲದಿದ್ದಕ್ಕೋ ಏನೋ ಅವನು ಈ ಸತಿ ಧರ್ಮಸ್ಥಳಕ್ಕೆ ಹೋದಾಗ ಸೌಜನ್ಯ ಅವರ ಕೇಸ್ ನಡೀತಿರುತ್ತೆ. ಆ್ಯಂಡ್ ಈ ಒಂದು ಕೇಸಲ್ಲಿ ಸಂತೋಷ್ ರಾವ್ ಅವ್ರನ್ನ ಪೊಲೀಸವರು ಫ್ರೇಮ್ ಮಾಡಿ ಈ ಕೇಸ್ಗೆ ಸಂತೋಷ್ ರಾವ್ನ ಫಿಟ್ ಮಾಡ್ತಾರೆ. ಆ್ಯಂಡ್ ಈ ಒಂದು ಕೇಸಲ್ಲಿ ಬರೀ ಪೊಲೀಸವರ ಕೈವಾಡ ಮಾತ್ರ ಇಲ್ಲ, ಧರ್ಮಸ್ಥಳದಲ್ಲಿ ಇರುವಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಸಹ ಇದೆ. ಹಾಗೆ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿರುವಂತಹ ಡಾಕ್ಟರ್ಸ್ಗಳ ಕೈವಾಡ ಕೂಡ ಇದೆ. ಸೊ ಇವರೆಲ್ಲರೂ ಸಹ ಸೇರಿಕೊಂಡು ಈ ಒಂದು ಕೇಸ್ನ ತಿರ್ಚೋದಕ್ಕೆ ಟ್ರೈ ಮಾಡ್ತಿದ್ರು. ಆ್ಯಂಡ್ ಸಂತೋಷ್ ರಾವ್ ಅವ್ರನ್ನ ಅರೆಸ್ಟ್ ಮಾಡಿದಂತಹ ಪೊಲೀಸರು ಈ ಒಂದು ಕೇಸ್ ನೀನೇ ಮಾಡಿದ್ಯಾ, ಈ ಒಂದು ಕ್ರೈಮ್ ನೀನೇ ಮಾಡಿದ್ಯಾ ಅಂತ ಹೇಳಿ ಒಪ್ಕೊ ಅಂತ ಹೇಳಿ ಸಾಕಷ್ಟು ಹಿಂಸೆಯನ್ನು ಕೊಡ್ತಾರೆ. ಹಿಂಸೆ ಅಂತಂದರೆ ಬರೀ ಹೊಡೆಯೋದು ಬಡಿಯೋದು ಅಂತಲ್ಲ, ಅವರ ಒಂದು ಪ್ಯಾಂಟನ್ನು ಬಿಚ್ಚಿ ಅವರ ಪ್ರೈವೇಟ್ ಪಾರ್ಟ್ಗಳಿಗೆ ಬಿಸಿ ನೀರನ್ನು ಹಾಕಿ ಈ ಕ್ರೈಮ್ನ ನೀನೇ ಮಾಡಿದ್ಯಾ ಅಂತ ಹೇಳಿ ಒಪ್ಕೊ ಅಂತ ಹೇಳಿ ಹಿಂಸೆ ಕೊಡ್ತಾರೆ. ಈ ಒಂದು ಸಿಚುವೇಷನಲ್ಲಿ ಮೆಂಟಲಿ ಸ್ಟೇಬಲ್ ಆಗಿರುವಂತಹ ನಾವುಗಳು ಯಾರಾದರೂ ಇದ್ಬಿಟ್ಟಿದ್ದರೆ ಅವ್ರು ಕೊಟ್ಟಂತಹ ಹಿಂಸೆಗೆ ನಾವು ಆ ಕ್ರೈಮ್ ನಾವೇ ಮಾಡಿದ್ದೀವಿ ಅಂತ ಒಪ್ಕೊಂಡ್ಬಿಡ್ತಿದ್ವೇನೋ. ಬಟ್ ಮೆಂಟಲಿ ಅನ್ಸ್ಟೇಬಲ್ ಆಗಿದ್ದಂತಹ ಸಂತೋಷ್ ಯಾವುದೇ ಕಾರಣಕ್ಕೂ ನಾನು ಈ ಕ್ರೈಮ್ ಮಾಡಿಲ್ಲ ಅಂತಲೇ ಹೇಳ್ಕೊಂಡು ಬರ್ತಿದ್ರು. ಆ್ಯಂಡ್ ಮೇಯ್ನಾಗಿ ಸಂತೋಷ್ ರಾವ್ ಅವರೇ ಈ ಕ್ರೈಮ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಯಾವುದೇ ಬಲವಾದ ಸಾಕ್ಷಿ ಕೂಡ ಇರಲಿಲ್ಲ. ಆ್ಯಂಡ್ ಪೊಲೀಸವರಾಗಿರ್ಬೋದು ಅಥವಾ ಡಾಕ್ಟರ್ಸ್ಗಳಾಗಿರ್ಬೋದು ಈ ಒಂದು ಕೇಸ್ನ ದಿಕ್ಕು ತಪ್ಪಿಸೋದಕ್ಕೆ ಹಾಗೆ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ಸ್ಗಳನ್ನು ಹಾಕಿ ಸಾಕ್ಷಿಗಳನ್ನೆಲ್ಲ ನಾಶ ಮಾಡ್ತಾರೆ. ಈ ರೀತಿಯಾದಂತಹ ಘಟನೆಗಳು ಯಾವುದೇ ನಡೆದರೂ ಎಲ್ಲೇ ನಡೆದರೂ ಮೊದಲಿಗೆ ಸ್ಪರ್ಮನ್ನು ಕಲೆಕ್ಟ್ ಮಾಡ್ತಾರೆ. ಆ ಹುಡುಗಿ ದೇಹದಲ್ಲಿ ಪತ್ತೆ ಆಗುವಂತಹ ಸ್ಪರ್ಮನ್ನು ಕಲೆಕ್ಟ್ ಮಾಡಿ ಅದನ್ನು FSL ಲ್ಯಾಬ್ಗೆ ಕಳಿಸಿ ಅದ್ರ ಮುಖಾಂತರ ಈ ಒಂದು ಘಟನೆ ಯಾರು ಮಾಡಿದ್ದಾರೆ ಅಂತ ತಿಳ್ಕೊತಾರೆ. ಬಟ್ ಸೌಜನ್ಯಾಳ ಕೇಸಲ್ಲಿ ಈ ಒಂದು ಸ್ಪರ್ಮ್ನ ಕಲೆಕ್ಟ್ ಮಾಡಿದಂತಹ ಡಾಕ್ಟರ್ಸ್ಗಳಾಗಿರ್ಬೋದು ಆ್ಯಂಡ್ ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಿರುವಂತಹ ಪೊಲೀಸವರಾಗಿರ್ಬೋದು ಈ ಒಂದು ಸಾಕ್ಷಿನ ನಾಶ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಯಾಕೆ ಅಂತಂದರೆ ಅವರು ಸ್ಪರ್ಮ್ನ FSL ಲ್ಯಾಬ್ಗೆ ನೆಕ್ಸ್ಟ್ ದಿವಸನೇ ಕಳಿಸ್ಬೋದಾಗಿತ್ತು. ಬಟ್ ಅವರು ಆ ಕೆಲಸವನ್ನು ಮಾಡೋದಿಲ್ಲ. ಅದ್ರ ಬದಲು 12 ದಿವಸಗಳ ಕಾಲ ಆ ಒಂದು ಸ್ಪರ್ಮ್ನ ಅವ್ರ ಹತ್ರನೇ ಉಳಿಸ್ಕೊಂಡು 12 ದಿವಸ ಆದಮೇಲೆ FSL ಲ್ಯಾಬ್ಗೆ ಕಳಿಸ್ತಾರೆ. ಆ ಸ್ಪರ್ಮ್ FSL ಲ್ಯಾಬ್ಗೆ ಹೋಗಿ ತಲುಪೋಷ್ಟರಲ್ಲಿ ಆ ಸ್ಪರ್ಮ್ಸ್ಗೆ ಫಂಗಸ್ ಅಟ್ಯಾಕ್ ಆಗೋಗಿರುತ್ತೆ. ಸೊ ಈ ಒಂದು ಕಾರಣಕ್ಕೆ ಅದರಿಂದ ಕೂಡ ನಮಗೆ ಯಾವುದೇ ರಿಸಲ್ಟ್ಸ್ ಸಿಗೋದಿಲ್ಲ. ನಂತರ ಸೌಜನ್ಯ ಬಾಡಿನಲ್ಲಿ ಇದ್ದಂತಹ ಫುಡ್ ಸ್ಯಾಂಪಲ್ಸನ್ನು ಸಹ ಪೊಲೀಸರು ಕಲೆಕ್ಟ್ ಮಾಡ್ಬೋದಾಗಿತ್ತು. ಅದನ್ನು ಸಹ ಟೆಸ್ಟಿಗೆ ಕಳಿಸ್ಬೋದಾಗಿತ್ತು. ಸೌಜನ್ಯ ಮನೆಯಿಂದ ಹೋಗಬೇಕಾದ್ರೆ ಏನೂ ತಿಂದಿರಲ್ಲ ಅಥವಾ ಫ್ರೆಂಡ್ ಊಟ ಕೊಟ್ಟಾಗಲೂ ಸಹ ಏನೂ ಇಸ್ಕೊಂಡು ತಿಂದಿರಲ್ಲ. ಬಟ್ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ರಿಪೋರ್ಟಲ್ಲಿ ಅವಳ ಬಾಡಿನಲ್ಲಿ ಫುಡ್ ಇದೆ ಅಂತ ತೋರಿಸ್ತಿದೆ. ಸೊ ಆ ಫುಡ್ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿಕೊಂಡು
ಅದರಲ್ಲಿ ಏನಾದರೂ ಪಾಯ್ಸನ್ ಮಿಕ್ಸ್ ಆಗಿದೆಯಾ ಅಥವಾ ಏನಾದರೂ ಮೂರ್ಛೆ ತಪ್ಪಿಸುವಂತಹ ಅಂಶಗಳೇನಾದರೂ ಮಿಕ್ಸ್ ಆಗಿದೆಯಾ ಅಂತ ಮೊದಲಿಗೆ ಡಾಕ್ಟರ್ಸ್ಗಳು ನೋಡಬೇಕಾಗುತ್ತೆ. ಆ ಕೆಲಸ ಡಾಕ್ಟರ್ಸು ಸಹ ಮಾಡೋದಿಲ್ಲ, ಅದನ್ನು ಮಾಡಿ ಅಂತ ಪೊಲೀಸವರು ಸಹ ಹೇಳೋದಿಲ್ಲ. ನೋಡಿ, ಈ ಒಂದು ಕೇಸ್ನ ಇನ್ವೆಸ್ಟಿಗೇಟ್ ಮಾಡಿದಂತಹ ಡಾಕ್ಟರ್ಗೆ ಅರೌಂಡ್ 50+ ಇಯರ್ಸ್ ಏಜ್ ಆಗಿದೆ. ಅರೌಂಡ್ ಒಂದು 25 ಇಯರ್ಸ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಈ ರೀತಿ ಎಕ್ಸ್ಪೀರಿಯನ್ಸ್ ಇರುವಂತಹ ಡಾಕ್ಟರ್ಗಳೇ ನಾನು ಫುಡ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಲ್ಲ, ಮಾಡೋಕ್ಕಾಗಲಿಲ್ಲ, ಮಾಡೋದು ಮರ್ತೋದೆ ಅಂತ ಅನ್ನುವಂತಹ ರೀಸನ್ಸ್ಗಳನ್ನ ಕೊಟ್ಟರೆ ಯಾರೂ ಸಹ ನಂಬೋದಕ್ಕೆ ರೆಡಿ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಎವಿಡೆನ್ಸ್ ಬಗ್ಗೆ ಮಾತಾಡೋದಾದರೆ, ಈ ಸಂತೋಷ್ ರಾವ್ ಅವರ ಬಾಡಿ ಮೇಲೆ ಒಂದಿಷ್ಟು ಏಟು ಬಿದ್ದಿರುವಂತಹ ಮಾರ್ಕ್ಸ್ಗಳಿರುತ್ತೆ, ಹಾಗೆ ಉಗುರಿಂದ ಪರ್ಚಿರುವಂತಹ ಮಾರ್ಕ್ಸ್ಗಳಿರುತ್ತೆ, ಪರ್ಚಿ ಗಾಯ ಆಗಿರುವಂತಹ ಮಾರ್ಕ್ಸ್ಗಳು ಸಹ ಇರುತ್ತೆ. ಹಾಗಿದ್ದರೆ ಸೌಜನ್ಯ ಅವರ ನೇಲ್ಸಲ್ಲಿ ಅವಳು ಅಷ್ಟು ಜೋರಾಗಿ ಪರ್ಚಿದಾಗ ಸಂತೋಷ್ ರಾವ್ ಅವರ ಒಂದು ಬ್ಲಡ್ ಆಗಿರ್ಬೋದು ಅಥವಾ ಸ್ಕಿನ್ ಆಗಿರ್ಬೋದು ಕಿತ್ಕೊಂಡು ಬಂದಿರೋದು, ಅಥವಾ ಯಾವುದೇ ಒಂದು ಪಾರ್ಟಿಕಲ್ ಸಂತೋಷ್ ರಾವ್ ಅವರ ಬಾಡಿನಲ್ಲಿ ಇದ್ದಂತಹ ಯಾವುದೇ ಒಂದು ಪಾರ್ಟಿಕಲ್ಲು ಅವರ ನೇಲ್ಸಲ್ಲಿ ಇರಬೇಕಾಗಿತ್ತು. ಆ ನೇಲ್ಸ್ ಎಷ್ಟೇ ಹಿಂದಕ್ಕೆ ಕಟ್ ಆಗಿದ್ರೂ ಸಹ ಅವರು ಜೋರಾಗಿ ಪರ್ಚಿದಾಗ ಸಂತೋಷ್ ರಾವ್ ಅವರ ಬ್ಲಡ್ ಅಥವಾ ಸ್ಕಿನ್ ಸ್ಯಾಂಪಲ್ಸ್ ಯಾವುದಾದ್ರೂ ಅವರ ನೇಲ್ಸಲ್ಲಿ ಇರಲೇಬೇಕಾಗಿತ್ತು. ಆ್ಯಂಡ್ ಈ ಒಂದು ಪಾಯಿಂಟ್ ಬಗ್ಗೆನೂ ಸಹ ಪೊಲೀಸವರಾಗಿರ್ಬೋದು ಅಥವಾ ಡಾಕ್ಟರ್ಸ್ಗಳಾಗಿರ್ಬೋದು ತಲೆನೇ ಕೆಡಿಸ್ಕೊಂಡಿರೋದಿಲ್ಲ. ಸೊ ಇಲ್ಲಿ ಪೊಲೀಸವರು ಮತ್ತು ಡಾಕ್ಟರ್ಗಳು ಎವಿಡೆನ್ಸ್ನ ನಾಶ ಮಾಡೋದಕ್ಕೆ ಏನೇನು ಮಾಡಬೇಕೋ ಎಲ್ಲ ರೀತಿಯಾದಂತಹ ಹರಸಾಹಸವನ್ನು ಮಾಡಿದ್ದಾರೆ. ಆ್ಯಂಡ್ ಈ ಘಟನೆಗಳೆಲ್ಲ ನಡೆದು 2-3 ವರ್ಷ ಆದಮೇಲೆ ಸಂತೋಷ್ ರಾವ್ ಅವರ ಪರ ಒಬ್ಬ ಲಾಯರ್ ವಾದ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಬ್ಬ ಮೆಂಟಲಿ ಇಲ್ನೆಸ್ ಇರುವಂತಹ ವ್ಯಕ್ತಿ ಈ ರೀತಿಯಾದಂತಹ ಕೃತ್ಯನ ಒಬ್ಬನೇ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಇಫ್ ಇನ್ ಕೇಸ್ ಅವ್ರು ಮಾಡಿದರೂ ಸಹ ಅವ್ರು ಆ ಊರಲ್ಲೇ ಇರ್ತಿರ್ಲಿಲ್ಲ, ಎಲ್ಲಾದರೂ ಬೇರೆ ಕಡೆ ಓಡೋಗಿರ್ತಿದ್ರು. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ಲಿ ಸಂತೋಷ್ ರಾವ್ ಅವ್ರಿಗೆ ಸಿಮೋಸಿಸ್ ಅನ್ನುವಂತಹ ಒಂದು ಗುಪ್ತ ಕಾಯಿಲೆ ಇದೆ. ಈ ಒಂದು ಕಾಯಿಲೆ ಇರೋರು ಇಂಟಿಮಸಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಮಾಡಿದ್ರೂ ಕೂಡ ಅವರು ಸುಖ ಅಲ್ಲ ನರಕನ ಅನುಭವಿಸ್ತಾರೆ. ಸೊ ಈಗಿರಬೇಕಾದ್ರೆ ಸಂತೋಷ್ ರಾವ್ ಅವರು ಈ ಕೃತ್ಯನ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಸಂತೋಷ್ ಪರ ಲಾಯರ್ ವಾದ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಈ ಪಾಯಿಂಟ್ಸ್ಗಳನ್ನೆಲ್ಲ ಕೇಳಿದ ಮೇಲೆ ಸಂತೋಷ್ ಅವರು ನಿರಪರಾಧಿ ಅಂತ ಸೌಜನ್ಯ ಅವರ ಮನೆಯವ್ರಿಗೂ ಸಹ ಅನಿಸ್ತು. ಹಾಗೆ ಹೊರಗಡೆ ಸಂತೋಷ್ ರಾವ್ ಅವರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಿದ್ದಂತಹ ವ್ಯಕ್ತಿಗಳಿಗೂ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ಸಂತೋಷ್ ರಾವ್ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಮತ್ತೊಂದು ಪ್ರೊಟೆಸ್ಟ್ನ ಶುರು ಮಾಡಿದ್ರು. ನಂತರ ಈ ಒಂದು ಸೌಜನ್ಯ ಅವರ ಕೇಸನ್ನು CBIಗೆ ಒಪ್ಪಿಸ್ತಾರೆ. CBIಗೆ ಒಪ್ಪಿಸಿದ ಆದಮೇಲೂ ಸಹ ಅವರು ಸಹ 3-4 ವರ್ಷ ಆದಮೇಲೆ ಇನ್ವೆಸ್ಟಿಗೇಷನ್ನ ಶುರು ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಶುರು ಮಾಡೋಷ್ಟರಲ್ಲಿ ಪೊಲೀಸವರು ಏನೇನು ಸಾಕ್ಷಿನ ನಾಶ ಮಾಡಬೇಕೋ ಎಲ್ಲವನ್ನು ಸಹ ನಾಶ ಮಾಡಿರ್ತಾರೆ. ಸೌಜನ್ಯ ಬಾಡಿನಲ್ಲಿ ಸಿಕ್ಕಂತಹ ಸ್ಪರ್ಮ್ ಸ್ಯಾಂಪಲ್ಸನ್ನು ನಾಶ ಮಾಡಿರ್ತಾರೆ. ಅವರ ಫುಡ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿರೋದಿಲ್ಲ, ಅವರ ನೇಲ್ಸ್ ಸ್ಯಾಂಪಲ್ ಕಲೆಕ್ಟ್ ಮಾಡಿರೋದಿಲ್ಲ. ಆ್ಯಂಡ್ ಎಲ್ಲದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಆಗಿ ಸೌಜನ್ಯ ಬಸ್ ಸ್ಟಾಪಿಂದ ಇಳಿದು ಮನೆಗೆ ಹೋಗಬೇಕಾದ್ರೆ ಆ ಒಂದು ಗ್ಯಾಪಲ್ಲಿ ಒಂದು ಪ್ರಕೃತಿ ಅನ್ನುವಂತಹ ಹಾಸ್ಪಿಟಲ್ ಸಹ ಇರುತ್ತೆ. ಆ ಹಾಸ್ಪಿಟಲ್ಗೆ ಕ್ಯಾಮ್ರಾ ಸಹ ಇರುತ್ತೆ, ಬಟ್ ಅಲ್ಲಿನ ಫುಟೇಜಸ್ ಎಲ್ಲವೂ ಸಹ ಡಿಲೀಟ್ ಆಗಿರುತ್ತೆ. ಸೊ ಈ ಒಂದು ಕಾರಣಕ್ಕೆ CBI ಅವರು ಕೂಡ ಸಂತೋಷೇ ಈ ಒಂದು ಆರೋಪ ಮಾಡಿರೋದು ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಬಟ್ ಇನ್ನೊಂದನ್ನು ಸಹ ಅವರು ಮೆನ್ಷನ್ ಮಾಡಿರ್ತಾರೆ, ನಮಗೆ ಸಂತೋಷ್ ಅವರೇ ಈ ಒಂದು ಕ್ರೈಮ್ನ ನಡೆಸಿದ್ದಾರೆ ಅಂತ ಹೇಳಿ, ಯಾವ ಸಾಕ್ಷಿನೂ ನಮಗೆ ಸಿಕ್ಕಿಲ್ಲ ಅಂತ ಹೇಳಿ ಅದನ್ನು ಸಹ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಇಷ್ಟೆಲ್ಲ ಆಗೋಷ್ಟರಲ್ಲಿ 5-6 ವರ್ಷಗಳೇ ಕಳೆದಿರುತ್ತೆ. 5-6 ವರ್ಷ ಆದಮೇಲೆ ಈ ಒಂದು ಕೇಸ್ ಗಿರೀಶ್ ಮುಟ್ಟಣ್ಣ ಅವರ ಕಿವಿಗೆ ಬೀಳುತ್ತೆ. ಇವರು ತುಂಬ ಹಾನೆಸ್ಟಾಗಿ ಕೆಲಸವನ್ನು ಮಾಡ್ತಿದ್ದಂತಹ ಎಕ್ಸ್ ಪೊಲೀಸ್ ಆಫೀಸರ್. ಇವರು ಈ ಕೇಸ್ನ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊತಾರೆ. ಕಲೆಕ್ಟ್ ಮಾಡಿಕೊಂಡು ನಂತರ ಧರ್ಮಸ್ಥಳಕ್ಕೆ ಹೋಗಿ ಈ ಕ್ರೈಮ್ ಬಗ್ಗೆ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾರೆ. ಆ್ಯಂಡ್ ಇವರು ಇನ್ವೆಸ್ಟಿಗೇಟ್ ಮಾಡ್ತಿರೋದಾಗಿರ್ಬೋದು ಅಥವಾ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಿರೋದಾಗಿರ್ಬೋದು ಯಾರಿಗೂ ಸಹ ಗೊತ್ತಾಗ್ತಿರೋಲ್ಲ. ಹಾಗೆ ಈ ಒಂದು ಕ್ರೈಮ್ ಬಗ್ಗೆ ಡೀಟೇಲ್ಸನ್ನು ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಇವ್ರಿಗೆ ಹಲವಾರು ವಿಚಾರಗಳು ಗೊತ್ತಾಗುತ್ತೆ. ಆ್ಯಂಡ್ ಧರ್ಮಸ್ಥಳದಲ್ಲಿ ಇದೇನು ಮೊದಲನೇ ಕೇಸಲ್ಲ ಈ ರೀತಿ ನಡೀತಿರೋದು ಅನ್ನೋದು ಸಹ ಗೊತ್ತಾಗುತ್ತೆ. ಸೌಜನ್ಯ ಕೇಸ್ ಆಗಿರ್ಬೋದು ಅಥವಾ ಸೌಜನ್ಯ ಕೇಸ್ಗೂ ಮುಂಚೆ ಅಂದರೆ 20 ದಿನಗಳ ಮುಂಚೆ ನಡೆದಿದ್ದಂತಹ ನಾರಾಯಣ ಆ್ಯಂಡ್ ಯಮುನಾ ಅವರ ಕೇಸ್ ಆಗಿರ್ಬೋದು, ವೇದವಲ್ಲಿ ಅವರ ಕೇಸ್ ಆಗಿರ್ಬೋದು, ಬ್ಯಾಂಕ್ ಮ್ಯಾನೇಜರ್ ಅವರ ಕೇಸ್ ಆಗಿರ್ಬೋದು ಅಥವಾ ಪದ್ಮಲತಾ ಅವರ ಕೇಸ್ ಆಗಿರ್ಬೋದು, ಈ ರೀತಿ ನಡೆದಿರುವಂತಹ ಹಲವಾರು ಕ್ರೈಮ್ಗಳ ಬಗ್ಗೆ ಗಿರೀಶ್ ಮುಟ್ಟಣ್ಣ ಅವ್ರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಈ ಎಲ್ಲ ಕ್ರೈಮ್ಗಳಿಗೂ ಸಹ ಪ್ರಾಪರ್ ಎವಿಡೆನ್ಸ್ ಅನ್ನೋದೇ ಇಲ್ಲ. ಎವಿಡೆನ್ಸ್ನ ಇಟ್ಕೊಳ್ದೇ ಯಾರೋ ಒಬ್ಬರನ್ನ ಫಿಟ್ ಮಾಡಿ ಆ ಒಂದು ಕೇಸ್ನ ಕ್ಲೋಸ್ ಮಾಡಿರ್ತಾರೆ. ನಂತರ ಅರೆಸ್ಟ್ ಆದಂತಹ ವ್ಯಕ್ತಿಗಳು ಒಂದು 2-3 ವರ್ಷ 4 ವರ್ಷ ಜೈಲಲ್ಲಿ ಇರ್ತಾರೆ. ಜೈಲಲ್ಲಿದ್ದು ಹೊರಗಡೆ ಬರ್ತಾರೆ. ಸೊ ಅಲ್ಲಿಗೆ ಆ ಕೇಸಸ್ ಎಲ್ಲ ಕ್ಲೋಸ್ ಆಗ್ತಾ ಬರ್ತಿರುತ್ತೆ. ಬಟ್ ಸೌಜನ್ಯಾಳ ಕೇಸಲ್ಲಿ ಸಂತೋಷ್ ರಾವ್ ಅವ್ರನ್ನ ಫಿಟ್ ಮಾಡೋದಕ್ಕೆ ನೋಡಿದಾಗ ಸಂತೋಷ್ ಅವರು ಮೆಂಟಲಿ ಅನ್ಸ್ಟೇಬಲ್ ಆಗಿದ್ದ ಕಾರಣ ಹಾಗೂ ಅವ್ರಿಗೆ ಇದ್ದಂತಹ ಸಿಮೋಸಿಸ್ ಅನ್ನುವಂತಹ ಗುಪ್ತರೋಗ ಕಾಯಿಲೆ ಇದ್ದಾಗಿ ಪೊಲೀಸವ್ರಿಗೆ ಈ ಒಂದು ಕೇಸ್ನ ಅಷ್ಟು ಸುಲಭವಾಗಿ ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಈಗ ಸಂತೋಷ್ ರಾವ್ ಅವರು ಕ್ಲೀನ್ ಚೀಟನ್ನು ಪಡೆದುಕೊಂಡು ಜೈಲಿಂದ ಬಿಡುಗಡೆ ಆಗಿ ಹೊರಗಡೆ ಬಂದಿದ್ದಾರೆ.
ಆ್ಯಂಡ್ ಈ ಒಂದು ಕೇಸ್ನ ಜಡ್ಜ್ಮೆಂಟ್ ಕಾಪಿನಲ್ಲಿ ಏನೇನಿತ್ತು ಆ್ಯಂಡ್ ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಜಡ್ಜು ಎಷ್ಟರ ಮಟ್ಟಕ್ಕೆ ಫ್ರಸ್ಟ್ರೇಟ್ ಆಗಿದ್ರು, ಎಷ್ಟರ ಮಟ್ಟಕ್ಕೆ ಕೋಪ ಬಂದಿತ್ತು ಅನ್ನೋದನ್ನು ಸಹ ಹೇಳ್ತೀನಿ. ಜಡ್ಜ್ ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗಿದೆ ಈ ಒಂದು ಕೇಸಲ್ಲಿ ಇರುವಂಥ ವಿಕ್ಟಿಮ್ಮೇ ಬೇರೆ, ಬಟ್ ಈ ಕೇಸಲ್ಲಿ ಸಂತೋಷ್ ರಾವ್ ಅವ್ರನ್ನ ಕ್ಲಿಯರಾಗಿ ಫಿಟ್ ಮಾಡಿ ಪೊಲೀಸವರು ಎಲ್ಲ ಸಾಕ್ಷಿನೂ ನಾಶ ಮಾಡಿದ್ದಾರೆ. ಪೊಲೀಸವರಾಗಿರ್ಬೋದು ಅಥವಾ ಡಾಕ್ಟರ್ಸ್ಗಳಾಗಿರ್ಬೋದು ಸಿಕ್ಕಂತಹ ಎಲ್ಲ ಸಾಕ್ಷಿಗಳನ್ನ ನಾಶ ಮಾಡಿ ಸಂತೋಷ್ ಅವ್ರನ್ನ ಈ ಒಂದು ಕೇಸಲ್ಲಿ ಫಿಟ್ ಮಾಡಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಜಡ್ಜ್ಗೆ ಗೊತ್ತಾಗಿರುತ್ತೆ. ಸೊ ಈ ಕಾರಣಕ್ಕಾಗಿ ಈ ಒಂದು ಕೇಸ್ನ ಅಕ್ವಿಟಲ್ ಕಮಿಟಿ ಮುಂದೆ ಇಟ್ಟು ಕೇಸ್ನ ದಿಕ್ಕು ತಪ್ಪಿಸಿದಂತಹ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಡಾಕ್ಟರ್ಸ್ಗಳಾಗಿರ್ಬೋದು, ಈ ಒಂದು ಕೇಸ್ನ ದಿಕ್ಕು ತಪ್ಪಿಸಿದಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಬೇಕು ಅನ್ನೋದನ್ನು ಸಹ ಜಡ್ಜ್ಮೆಂಟ್ ಕಾಪಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮ್ಗೇನು ಅನಿಸುತ್ತೆ ಫ್ರೆಂಡ್ಸ್, ಧರ್ಮಸ್ಥಳದಲ್ಲಿ ಈ ರೀತಿಯಾದಂತಹ ಕ್ರೈಮ್ ಕೇಸ್ಗಳು ಹಲವಾರು ನಡೆದಿದೆ. ಈ ರೀತಿಯಾದಂತಹ ಕ್ರೈಮ್ ಕೇಸ್ಗಳು ಹಲವಾರು ನಡೀತಿದ್ರೂ ಕೂಡ ಪೊಲೀಸವರಾಗಿರ್ಬೋದು ಅಥವಾ ಡಾಕ್ಟರ್ಸ್ಗಳಾಗಿರ್ಬೋದು ಪದೇ ಪದೇ ಏನಕ್ಕೆ ಈ ರೀತಿ ಸಾಕ್ಷಿ ನಾಶ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಆ್ಯಂಡ್ ಅವ್ರು ಯಾರನ್ನ ಉಳಿಸೋದಕ್ಕೆ ಇಷ್ಟೆಲ್ಲ ಎಫರ್ಟ್ಸ್ಗಳನ್ನು ಹಾಕ್ತಿದ್ದಾರೆ ಆ್ಯಂಡ್ ಇದರಿಂದ ಯಾರು ಕೈವಾಡ ಇದೆ ಅನ್ನೋದು ನಿಮ್ಗನ್ಸುತ್ತೆ, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿ ನಾನು ಯಾರನ್ನೂ ಸಹ ಪಾಯಿಂಟ್ಔಟ್ ಮಾಡಿ ಇವರೇ ಕ್ರೈಮ್ ಮಾಡಿರೋದು ಅಂತ ಹೇಳ್ತಿಲ್ಲ, ಬಟ್ ಸಂತೋಷ್ ರಾವ್ ಅವರು ಕ್ರೈಮ್ ಮಾಡಿಲ್ಲ ಅನ್ನೋದು 100% ಕ್ಲಿಯರ್ ಆಗಿ ಗೊತ್ತಾಗಿದೆ. ಸಂತೋಷ್ ರಾವ್ ಅವರು ಈ ಕ್ರೈಮ್ನ ಮಾಡಿಲ್ಲ ಅಂತಂದಮೇಲೆ ಈ ಕ್ರೈಮ್ ಮಾಡಿದ್ದಾದರೂ ಯಾರು, ಆ ಕಾಣದೇ ಇರೋ ಕೈಗಳಾದರೂ ಯಾರ್ದು ಅಂತ ನಿಮ್ಗೆ ಅನಿಸುತ್ತೆ, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಸಾಕಷ್ಟು ಶೇರ್ ಮಾಡಿ. ಸೌಜನ್ಯಗೆ ಜಸ್ಟಿಸ್ ಅನ್ನೋದು ಖಂಡಿತವಾಗ್ಲೂ ಸಿಗಲೇಬೇಕು. ಇವತ್ತು ಸೌಜನ್ಯಗಾಗಿದೆ ಅಂತಂದರೆ ನಾವು ಈ ಕೇಸ್ನ ಇಲ್ಲಿಗೆ ಬಿಟ್ರಿ ಅಂತಂದರೆ ನಾಳೆ ದಿವಸ ನಮ್ಮನೆ ಹೆಣ್ಮಕ್ಳಿಗೂ ಇದೇ ರೀತಿಯಾದಂತಹ ಪರಿಸ್ಥಿತಿ ಬರ್ಬೋದು. ಸೊ ಈ ರೀತಿಯಾದಂತಹ ಕೃತ್ಯಗಳನ್ನ ಮಾಡೋದಕ್ಕೆ ವಿಕ್ಟಿಮ್ಸ್ಗಳು ಸಹ ಭಯ ಬೀಳಬೇಕು. ಸೊ ನಿಜವಾದ ಆರೋಪಿ ಯಾರು ಅನ್ನೋದು ಗೊತ್ತಾಗಲೇಬೇಕು ಆ್ಯಂಡ್ ಅವ್ರಿಗೆ ಶಿಕ್ಷೆ ಕೂಡ ಖಂಡಿತವಾಗ್ಲೂ ಆಗಲೇಬೇಕು ಅಂತ ನಿಮ್ಗೆ ಅನಿಸಿದ್ರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಕಮೆಂಟ್ ಮಾಡಿ.